ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ
ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಟಿವಿ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋ ಮಾತ್ರಕ್ಕೇನೆ ಅರೆಸ್ಟ್ ಮಾಡಿದ್ದಾರೆ ಅಂತಲ್ಲ, ಬಂಧನಕ್ಕೆ ನಿಖರವಾದ ಕಾರಣ ಇದೆ. ಆ ಗ್ರೌಂಡ್ ಇರೋದಕ್ಕೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಇದೀಗ ಚರ್ಚೆ ನಡೆಸಲಾಗ್ತಾ ಇದೆ. ಬೆಳಗ್ಗೆ 4:30ಕ್ಕೆ ನಿಖಿಲ್ ರವರನ್ನ ಬಂಧಿಸಲಾಗಿದೆ. ಅಗತ್ಯವಿದ್ದವರನ್ನ ಮಾತ್ರ ಬಂಧಿಸಲಾಗುತ್ತೆ ಅಂತ ಹೇಳಿ ಎಜಿ ವಾದ ಮಂಡಿಸಿದ್ದಾರೆ. ವಿನಾಕಾರಣ ಬಂಧಿಸಿ ಸಾಕ್ಷಿ ಸಿಗದೇ ಇದ್ರೆ ಸಮಸ್ಯೆ ಅಲ್ವಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಗ್ರೌಂಡ್ಸ್ ಆಫ್ ಅರೆಸ್ಟ್ ಇದೆ, ತಪ್ಪು ಮಾಡಿದ್ದಕ್ಕೇನೆ ನಾವು ಬಂಧಿಸಿದ್ದೇವೆ ಅಂತ ಹೇಳಿ ಸರ್ಕಾರದ ಪರವಾಗಿ ಎಜಿ ವಾದ ಮಂಡಿಸಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಸಾಕ್ಷ್ಯಗಳಿದೆಯೋ, ಯಾರ ಮೇಲೆ ಗುರುತರವಾದ ಆರೋಪಗಳಿದೆಯೋ ಅವರನ್ನು ಮಾತ್ರ ಅರೆಸ್ಟ್ ಮಾಡಲಾಗಿದೆ. ಸುಖ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಅರೆಸ್ಟ್ ಆಗಿಲ್ಲ. ಅರ್ಜಿದಾರರ ಪರ ವಕೀಲರು ವಾದ ಮಂಡನೆ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿಗಳು